Good morning, students. Welcome back again to Explore Edu ಚಾನಲ್. ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತು ಒಂದೆರಡು ಅಪ್ಡೇಟನ್ನು ಕೊಡೋಣ ಅಂತ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಆಯುಷ್ಗೆ ಸಂಬಂಧಪಟ್ಟಂಗೆ ಅದರಲ್ಲಿ ನೋಡೋದಾದರೆ ನಿಮಗೆ ಇವಾಗ ಯು ಜಿ ಆಯುಷ್ 2025 ಎರಡನೇ ಸುತ್ತಿನ ತಾತ್ಕಾಲಿಕ ಹಂಚಿಕೆ ಪಟ್ಟಿ ಅದನ್ನು ಆಲ್ರೆಡಿ ಬಿಟ್ಟಿದ್ದಾರೆ. ನೀವು ಮೊನ್ನೆ 29ನೇ ತಾರೀಕಿಗೆ ಬಿಟ್ಟಿದ್ದರು, ಅದನ್ನು ಆಲ್ರೆಡಿ ನೋಡಿರ್ತೀರಿ. ಅದನ್ನು ಒಂದ್ಸರಿ ಚೆಕ್ ಮಾಡ್ಕೋರಿ. ಯಾರ್ಯಾರಿಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ನೋಡಿಕೊಂಡು ಅಡ್ಮಿಷನ್ ಮುಗಿಸಿ ನಿಮ್ಮ ಕಾಲೇಜ್ ಪ್ರಯಾಣವನ್ನು ಪ್ರಾರಂಭಿಸಿ. ಅದರ ಜೊತೆಗೆ ಮುಖ್ಯವಾದ ಪಾಯಿಂಟು ಅಥವಾ ಮುಖ್ಯವಾದ ಮ್ಯಾಟ್ರ್ ಏನಪ್ಪ ಅಂತಂದರೆ KA ಮತ್ತು ನೀಟ್ ಕೋರ್ಟ್ ಕೇಸಿಗೆ ಸಂಬಂಧಪಟ್ಟಂಗೆ ಸುಮಾರು ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 1ನೇ ತಾರೀಕಿಗೆ ಕೋರ್ಟ್ ಹಿಯರಿಂಗ್ ಇರುತ್ತೆ, ಅವತ್ತೇ ಜಜ್ಮೆಂಟ್ ಬರುತ್ತಂತ ಯೋಚನೆಯಲ್ಲಿದ್ದರು. ಅದು ಮೊನ್ನೆ ಹಿಯರಿಂಗಲ್ಲಿ ಹೇಳಿದ ಪ್ರಕಾರ ನೋಡಿದ್ರೆ ಟೆಂಟೇಟಿವ್ಲಿ ಇಡೋಣ ಅಂತ ಹೇಳಿದರು. ಟೆಂಟೇಟಿವ್ಲಿ ಅಂದರೆ ಮೇ ಆರ್ ಮೇ ನಾಟ್ ಬಿ, ಅವತ್ತು ಇಡಬೇಕಂತೇನಿಲ್ಲ. ಯಾಕಂದರೆ ಅವತ್ತು ಎಷ್ಟು ಕೇಸ್ಗಳಿರುತ್ತೆ, ಯಾವ್ಯಾವ ಹಾಲಲ್ಲಿ ಶೆಡ್ಯೂಲ್ ಆಗಿರ್ತವೆ, ಆಲ್ರೆಡಿ ಯಾವ್ಯಾವ ಟೈಮಿಂಗಿಗೆ ಶೆಡ್ಯೂಲ್ ಆಗಿರ್ತವೆ, ಮತ್ತು ಪ್ರಯಾರಿಟಿ ಹೆಂಗಿದನ್ನೆಲ್ಲ ನೋಡಿಕೊಂಡು ಈ ಕೇಸಿಗೆ ಪರ್ಟಿಕ್ಯುಲರ್ಲಿ ಕೋರ್ಟ್ ಹಾಲ್ 6ಅಲ್ಲಿ ನಡೀತಾ ಇತ್ತಿದ್ದು. ಅದೇ ಹಾಲಲ್ಲಿ ಟೈಮ್ ಸ್ಲಾಟ್ ಸಿಕ್ಕರೆ ಇಡ್ಬೋದಾಗಿತ್ತು. ಮೋಸ್ಟ್ಲಿ ಇವತ್ತು ಆ ಕೇಸಿಗೆ ಸಂಬಂಧಪಟ್ಟಂಗೆ ಟೈಮ್ ಸ್ಲಾಟ್ ಸಿಕ್ಕಿಲ್ಲ. ಹೀಗಾಗಿ ನಾನು ಅದನ್ನು ಜುಡಿಷರಿ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ನೀವು ಚೆಕ್ ಮಾಡ್ಬೋದು. ಚೆಕ್ ಮಾಡಿದಾಗ ಇದರಲ್ಲಿ ನಿಮಗೆ ಯಾವುದೇ ಡೀಟೇಲ್ಸು ಸಿಗ್ತಾ ಇಲ್ಲ. ದೆರ್ ಈಸ್ ನೋ ಹಿಯರಿಂಗ್ ಶೆಡ್ಯೂಲ್ಡ್ ಟುಡೇ ಆನ್ ಡಿಸೆಂಬರ್ 1. ಇವನ್ ಇವಾಗ ಡಿಸೆಂಬರ್ 1 to 5 ನಾನು ಡೇಟ್ ಕೊಟ್ಟಾಗ ಅದರಲ್ಲಿ ಇನ್ನೂ ಡಿಸ್ಪ್ಲೇ ಆಗಿಲ್ಲ. ಇವತ್ತಂತರೂ ಇರೋದಿಲ್ಲ. ಯಾಕಂದರೆ ಇವತ್ತು ಯಾವುದೇ ಕೇಸ್ಗಳು ಹಿಯರಿಂಗ್ ಶೆಡ್ಯೂಲ್ ಆದರೂ ಕೂಡ ಅದರ ಹಿಂದಿನ ದಿವಸನೇ ಅದನ್ನು ಅಪ್ಡೇಟ್ ಮಾಡಿರ್ತಾರೆ ರೆಫರೆನ್ಸಿಗೆ. ಯಾವ್ಯಾವ ಹಾಲಲ್ಲಿ ಯಾವ್ಯಾವ ಕೇಸು ಯಾವ್ಯಾವ ಟೈಮಿಂಗಿಗೆ ಇದೆ ಅನ್ನೋದು ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಇವತ್ತಿನ ಡೇಟ್ ಹಾಕಿ ನೋಡಿದರೆ ಕೋರ್ಟ್ ಹಾಲ್ ನಂಬರ್ 6 ಆಗಲಿ ಅಥವಾ ಕೇಸ್ ನಂಬರಲ್ಲಿ ಯಾವುದೇ ಥರ ನೀವು ಚೆಕ್ ಮಾಡಿದಾಗ, ನಾನು ಕೇಸ್ ನಂಬರ್ ಹಾಕಿ ಚೆಕ್ ಮಾಡಿದೆ, ಅದರಲ್ಲಿ ಇವತ್ತಿನ ಶೆಡ್ಯೂಲು ಇಲ್ಲ ಈ ಕೇಸಿಗೆ ಸಂಬಂಧಪಟ್ಟಂಗೆ. ದೆರ್ ಈಸ್ ನೋ update on the hearing schedule on this particular case today, that is December 1, 2025. ಸೊ ಹೀಗಾಗಿ 99% ಇವತ್ತು ಹಿಯರಿಂಗ್ ಇಲ್ಲ. ಸೊ ಯಾವುದೇ ಥರ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ಇಮ್ಮಿಡಿಯೇಟಾಗಿ ನಾನು ತಲುಪಿಸ್ತೀನಿ. ಆದರೆ ಇವತ್ತೇ ಜಜ್ಮೆಂಟ್ ಬರುತ್ತಂತ ಸುಮಾರು ಪೋಷಕರಾಗಲಿ ವಿದ್ಯಾರ್ಥಿಗಳು ತಮ್ಮ ಕಲ್ಪನೆಯಲ್ಲಿದ್ದರು. ಬಟ್ ಅದರ ಚಾನ್ಸಸ್ ತುಂಬ ಕಡಿಮೆ ಇತ್ತು. ಇವತ್ತು ಇಡೋಣ ಅನ್ನೋ ಒಂದು ಟೆಂಟೇಟಿವ್ ಡೇಟಲ್ಲಿ ಹೇಳಿದರು. ಇವತ್ತು ಪಾಸಿಬಲಿ ಶೆಡ್ಯೂಲ್ ಆಗಿಲ್ಲ ಅದು. ಸೊ ದೆರ್ ಈಸ್ ನೋ ಹಿಯರಿಂಗ್ ಟುಡೇ ಆನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಅದರಂತೆ ನಿಮಗೆ ಮತ್ತೆ ನಾಳೆ ಅಥವಾ ನಾಡಿದ್ದು ಏನಾದರೂ ಅಪ್ಡೇಟ್ ಬಂದರೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಇಷ್ಟು ದಿವಸ ವೇಟ್ ಮಾಡಿದಿರಿ, ನೀವು ತುಂಬ ತಾಳ್ಮೆಯನ್ನು ಪರೀಕ್ಷೆ ಮಾಡ್ಕೋತಾ ಇದ್ದೀರಿ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಪೇಷನ್ಸ್. ಯು ಆರ್ ರಿಯಲಿ ಶೋಯಿಂಗ್ ಮಚ್ ಮೋರ್ ಗ್ರಿಟ್ ಆ್ಯಂಡ್ ಪೇಷನ್ಸ್ ಆನ್ ದಿಸ್ ಕೇಸ್. ಯಾಕಂದರೆ ಸೀಟ್ ಅಲಾಕೇಟ್ ಆಗಿರೋ ವಿದ್ಯಾರ್ಥಿಗಳು ಪ್ರೊವಿಷನಲ್ ಲಿಸ್ಟಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆ ಆ್ಯಕ್ಚುಲಿ ತುಂಬ ಆ್ಯಂಕ್ಸಿಟಿ ಇರುತ್ತೆ, ಕುತೂಹಲ ಇರುತ್ತೆ. ಯಾವಾಗ ನಮಗೆ ಫೈನಲಾಗಿ ಲಿಸ್ಟ್ ಕೊಡ್ತಾರೋ, ನಾವು ಯಾವಾಗ ಅಡ್ಮಿಷನ್ ಮಾಡಿಸಿ ನಾವು ಮೆಡಿಕಲ್ ಜರ್ನಿನ ಪ್ರಾರಂಭ ಮಾಡಬೇಕು ಅನ್ನೋ ಕಲ್ಪನೆಯಲ್ಲಿ ಇರ್ತಾರೆ. ಅದರ ಜೊತೆಗೆ ಮೆರಿಟೋರಿಯಸ್ ಸ್ಟೂಡೆಂಟ್ಸು ಏನು ಅಪ್ಡೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಈ ಕೇಸಿಗೆ ಸಂಬಂಧಪಟ್ಟಂಗೆ. ಬೇಗ ಮುಗಿಲಿ, ಯಾವುದಾದ್ರೂ ಒಂದು ಜಜ್ಮೆಂಟ್ ಬರಲಿ, ಅದರ ಪ್ರಕಾರ ನಾವು ಏನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡೋಣ ಅನ್ನೋ ಒಂದು ಯೋಚನೆಯಲ್ಲಿ ಇರ್ತಾರೆ. ಹೀಗಾಗಿ ಇಷ್ಟು ದಿವಸ ನೀವು ತಾಳ್ಮೆಯಿಂದ ವೇಟ್ ಮಾಡ್ತಾ ಇದ್ದೀರಿ. ಐ ಅಪ್ರಿಸಿಯೇಟ್ ಯುವರ್ ಪೇಷನ್ಸ್. ಪೋಷಕರು ನಿಜವಾಗೂ ಇದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಇರೋ ಪೇಷನ್ಸು ನಿಜವಾಗೂ ಅಪ್ರಿಸಿಯೇಬಲ್. ಯಾಕಂದರೆ ಅವರು ದಿನಾಲೂ ಮನೆಯಲ್ಲಿ ಮಕ್ಕಳ ಜೊತೆ ಎಂಟರ್ಟೈನ್ ಮಾಡಬೇಕು ಅಂತಂದರೆ ದೇ ಶುಡ್ ಹ್ಯಾವ್ ದ್ಯಾಟ್ ಪೇಷನ್ಸ್ ಲೆವೆಲ್ ಮಚ್ ಮೋರ್ ಹೈಯರ್. ಯಾಕಂದರೆ 17-18 ಇಯರ್ಸ್ ಇರೋ ವಿದ್ಯಾರ್ಥಿಗಳು ಇವಾಗ ಮೆಡಿಕಲ್ ಸೀಟ್ಗೆ ಬಂದರೂ ಕೂಡ ಅಡ್ಮಿಷನ್ ಆಗದೆ
5ರಿಂದ 6 ತಿಂಗಳ ಮನೇಲಿ ಕೂತ್ಕೋಬೇಕಾದ್ರೆ ಅವ್ರ ಫ್ರಸ್ಟ್ರೇಷನ್ ಲೆವೆಲ್ ಯಾವ ಲೆವೆಲಿಗೆ ಇರುತ್ತೆ ಅನ್ನೋದನ್ನು ನೀವು ಊಹಿಸ್ಬೋದು. ಇರಲಿ, ಅದ್ರ ಬಗ್ಗೆ ನಾವು ಇವಾಗ ಗಮನ ಹರಿಸೋದು ಬೇಡ. ಕೇಸ್ದು ಫೈನಲ್ ಆಗಿ ಡಿಸಿಷನ್ ಬರಲಿ, ಅದರ ಮೇಲೆ ನಾವು ಚರ್ಚೆ ಮಾಡೋಣ. ಅದರ ಜೊತೆಗೆ ಇವಾಗ ನನಗೆ ಒಂದು 2-3 ಪಾಯಿಂಟ್ ನಿಮ್ಮ ಮುಂದೆ ಇಡಬೇಕಂತ ಅನಿಸ್ತು. ಏನಪ್ಪ ಅಂತಂದರೆ, ಈ ಕೇಸ್ ನಡೆದು ಬಂದ ದಾರಿ ನೋಡಿದರೆ, ಅಥವಾ ಇದರಲ್ಲಿ ಹಿಯರಿಂಗು, ಸ್ಪ್ಲಿಟ್ ವರ್ಡಿಕ್ಟು, ಅಥವಾ ಆರ್ಗ್ಯುಮೆಂಟು ಪೆಟಿಷನರ್ ಕಡೆಯಿಂದ ಆಗಲಿ ಕೆ ಅವ್ರ ಕಡೆಯಿಂದ ನೋಡ್ತಾ ಇದ್ದರೆ, ಮೊನ್ನೆ 2-3 ಹಿಯರಿಂಗನ್ನು ನೋಡ್ತಾ ಇದ್ದರೆ ಥರ್ಡ್ ಬೆಂಚಲ್ಲಿ ಏನೇನು ಪಾಸಿಬಿಲಿಟಿ ಇದೆ. ಯಾಕಂದರೆ ಇವಾಗ ಆಲ್ರೆಡಿ ಮುಂಚೆ ನಡೆದಿರೋ ಜಜ್ಮೆಂಟ್ ಸ್ಪ್ಲಿಟ್ ವರ್ಡಿಕ್ಟ್ ಏನು ಬಂದಿತ್ತು, ಇಬ್ಬರು ಜಡ್ಜ್ಗಳು ಮಾತ್ರ ಡಿಸೆಂಬರ್ 10ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಇವಾಗ ಅದು ಇರೋ ಪ್ರೊವಿಷನಲ್ ಲಿಸ್ಟ್ ಫೈನಲ್ ಆಗಿ ಅಡ್ಮಿಷನ್ ಮಾಡಿಸಿದ್ರು ಕೂಡ ಡಿಸೆಂಬರ್ 10 ಒಳಗಡೆ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸಿ ಕಾಲೇಜಿಗೆ ಹೋಗಬೇಕು ಅನ್ನೋ ಥರ ಫೈನಲ್ ಆಗಿ ಇಬ್ಬರು ಕೂಡ ಒಂದು ಕಾಮನ್ ವರ್ಡಿಕ್ಟ್ ಕೊಟ್ಟಿದ್ದಾರೆ ಅದರಲ್ಲಿ. ಅದರ ಜೊತೆಗೆ ಜಸ್ಟಿಸ್ ಬ್ಯಾನರ್ಜಿ ಅವರು ಏನು ಕೊಟ್ಟಿದ್ರು, ಡಿಸೆಂಬರ್ 1ನೇ ತಾರೀಕಿನ ಒಳಗಡೆ ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆಗಳು ಮುಗಿದು ಫೈನಲ್ ಲಿಸ್ಟ್ ಡಿಸ್ಪ್ಲೇ ಮಾಡಿ ಸೀಟ್ ಅಲಾಕೇಟ್ ಮಾಡಿ ಡಿಸೆಂಬರ್ 10ಗೆ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೋಬೇಕಂತ ಹೇಳಿದರು. ಅದರ ಪ್ರಕಾರ ನೋಡಿದರೆ ಈಗ ಮುಂದೆ ಇರೋ ಹಾದಿಗಳನ್ನು ಏನು, ನಮ್ಮ ಮುಂದೆ ಇರೋ ಆಪ್ಷನ್ಗಳೇನು, ಇದರದ್ದು ವಾಟ್ ಆರ್ ದ ಪಾಸಿಬಲ್ ಸಿನಾರಿಯೋಸ್ ಆನ್ ದಿಸ್ ಕೇಸ್ ಅಂತ ಯೋಚನೆ ಮಾಡಿದಾಗ ಐ ಆಮ್ ಟ್ರೈಂಗ್ ಟು ಪ್ರೆಸೆಂಟ್ ಸಮ್ ಆಫ್ ದ ಪಾಯಿಂಟ್ಸ್ ಹಿಯರ್. ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇದ್ರ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ, ಈ ಥರ ಯಾಕೆ ಬರ್ಬೋದು, ಈ ಥರ ಯಾಕೆ ಬರಬಾರ್ದು, ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಯಾವ ಥರ ನ್ಯಾಯ ಒದಗಿಸ್ತಾರೆ, ಪ್ರೊವಿಷನಲ್ ಲಿಸ್ಟ್ ಇರೋ ವಿದ್ಯಾರ್ಥಿಗಳಿಗೆ ಯಾವ ಥರ ನ್ಯಾಯ ಒದಗಿಸ್ತಾರೆ, ಇದೆಲ್ಲ ನಿಮ್ಮ ಮನದಲ್ಲಿ ಕ್ವಶನ್ಸ್ಗಳು ಮೂಡ್ತಾ ಇರ್ತವೆ, ಪ್ರಶ್ನೆಗಳು ಮೂಡ್ತಾ ಇರ್ತವೆ. ದೇರ್ ವಿಲ್ ಬಿ ಆಲ್ ಟೈಪ್ ಆಫ್ ಪರ್ಮಿಟೇಷನ್ಸ್, ಕಾಂಬಿನೇಷನ್ಸ್ ಗೋಯಿಂಗ್ ಆನ್ ಯುವರ್ ಮೈಂಡ್. ಇದರಲ್ಲಿ ನಾನು ಹೇಳೋದೇನಂತಂದರೆ, ನಾವು ಎಷ್ಟೇ ಚರ್ಚೆ ಮಾಡಿದರೂ ಕೂಡ ಕೋರ್ಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಟು ಕಮ್ ಟು ಎ ಕನ್ಕ್ಲೂಷನ್ ಬೇಸ್ಡ್ ಆನ್ ದ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಎವಿಡೆನ್ಸ್. ನಾನು ಅದನ್ನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ಇವಾಗ ನೋಡೋದಾದರೆ, ಆಲ್ರೆಡಿ ಈಗ ಮುಂಚೆ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಸ್ಪ್ಲಿಟ್ ವರ್ಡಿಕ್ಟ್ ಬಂದಿರೋದ್ರಿಂದ ಇಟ್ ಶೋಸ್ ದ್ಯಾಟ್ ದೇರ್ ಇಸ್ ಅ ಪಾಸಿಬಲ್ ವಯೋಲೇಷನ್ಸ್ ಆನ್ ದ ಲೀಗಲ್ ಗ್ರೌಂಡ್ಸ್. ಮಿಡ್ ಕೌನ್ಸಿಲಿಂಗ್ ಸೀಟ್ಸ್ ಅಡಿಷನ್ಸ್ ಆರ್ ಯೂಶುವಲಿ ನಾಟ್ ಅಲೌಡ್, ಬಟ್ ರೆಗ್ಯುಲೇಷನ್ 17 ಎರಡೂ ಪಾರ್ಟಿ ಒಪ್ಕೊಂಡಿರೋದ್ರಿಂದ 443 ಸೀಟ್ಸ್ ವಿಲ್ ಬಿ ಕಂಟಿನ್ಯೂ. ಅದರದ್ದೇನು ಅಷ್ಟೊಂದು ಸಮಸ್ಯೆ ಇಲ್ಲ. ಮೆರಿಟ್ ಡಿಸ್ಟರ್ಬೆನ್ಸ್ ಈಸ್ ಅ ಸ್ಟ್ರಾಂಗ್ ಲೀಗಲ್ ಗ್ರೌಂಡ್. ಸುಮಾರು ವಿದ್ಯಾರ್ಥಿಗಳಿಗೆ ಹೈಯರ್ ರ್ಯಾಂಕ್ ಪ್ರಕಾರ ಲೋವರ್ ರ್ಯಾಂಕ್ ಪ್ರಕಾರ ಕಂಪೇರ್ ಮಾಡಿದಾಗ ಹೈಯರ್ ರ್ಯಾಂಕ್ ಇರೋ ವಿದ್ಯಾರ್ಥಿಗಳು ಒಳ್ಳೆ ಸೀಟ್ ತೊಗೊಂಡಿದ್ದಾರೆ, ಲೋವರ್ ರ್ಯಾಂಕ್ ಇರೋರು ಜಾಸ್ತಿ ಫೀಸ್ ಸಿಕ್ಕಿದೆ. ಇದೆಲ್ಲ ಸ್ವಲ್ಪ ಆರ್ಗ್ಯುಮೆಂಟಲ್ಲಿ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಪ್ರೂವ್ಡ್ ದ್ಯಾಟ್ ದೇರ್ ಈಸ್ ಅ ವಯೋಲೇಷನ್ ಇನ್ ದ ಮೆರಿಟ್. ಅದು ಸ್ವಲ್ಪ ಕಾಂಪ್ರಮೈಸ್ ಆಗಿದೆ ಅನ್ನೋದು ಆನರಬಲ್ ಜಡ್ಜಸ್ಸಿಗೆ ಮನವರಿಕೆ ಆಗಿದೆ. ಸೊ ಹೀಗಾಗಿ ಸ್ಪ್ಲಿಟ್ ವರ್ಡಿಕ್ಟ್ ಬಂದಿದೆ. ಸ್ಪ್ಲಿಟ್ ವರ್ಡಿಕ್ಟ್ ಜಜ್ಮೆಂಟನ್ನು ಓದಿದಾಗ ಅವ್ರಿಗೂ ಅನಿಸಿರುತ್ತೆ ವಾಟ್ ಆರ್ ದ ಪಾಸಿಬಲ್ ಕೇಸಸ್ ಹಿಯರ್ ಅನ್ನೋದು, ಕಾಂಪ್ಲೆಕ್ಸಿಟಿ ಆಫ್ ದ ಕೇಸು, ಆಮೇಲೆ ಸ್ಟೂಡೆಂಟ್ ಮೆಂಟ್ಯಾಲಿಟಿ, ಪೇರೆಂಟ್ಸ್ ಮೆಂಟ್ಯಾಲಿಟಿ, ಟೈಮ್ ಲೈನು, ಅದನ್ನೆಲ್ಲ ನೋಡ್ತಾ ಹೋದರೆ ಯಾವ ಥರ ನಾವು ಇದಕ್ಕೆ ಜಜ್ಮೆಂಟನ್ನು ಕೊಡಬೇಕು ಅನ್ನೋದು ಕೂಡ ಅವರು ಚಿಂತೆ ಮಾಡ್ತಾ ಇರ್ತಾರೆ. ಸೊ ನಮ್ಮ ಮುಂದೆ ಇರೋ ಪ್ರಶ್ನೆಗಳೇನೆಂದರೆ, ವಾಟ್ ಆರ್ ದ ಸಿನಾರಿಯೋಸ್. ಇವಾಗ ಟೈಮ್ ಪ್ರೆಷರ್ ಮೇ ಇನ್ಫ್ಲೂಯೆನ್ಸ್ ದ ಡಿಸಿಷನ್. ಸಮ್ಟೈಮ್ಸ್ ಇಟ್ ಮೇ ಆಲ್ಸೋ ಹ್ಯಾಪನ್. ಯಾಕಂದರೆ ಇವಾಗ ಡಿಸೆಂಬರ್ 1 ಇವತ್ತು ಆಯಿತು, ನೆಕ್ಸ್ಟ್ ಡಿಸೆಂಬರ್ 10 ಒಳಗಡೆ ಇವ್ರು ಏನೇ ಜಜ್ಮೆಂಟ್ ಕೊಟ್ಟರು ಕೂಡ ಆ ಜಜ್ಮೆಂಟ್ ಪ್ರಕಾರ ಪ್ರೊವಿಷನಲ್ ಲಿಸ್ಟ್ ಓಕೆ ಆದರೆ ಆ ಫೈನಲ್ ಲಿಸ್ಟ್ ಆಗಿ ಅಡ್ಮಿಷನ್ ಪ್ರೊಸೆಸ್ ಕಂಟಿನ್ಯೂ ಆಗ್ಬೋದು. ಇಲ್ಲ ಥರ್ಡ್ ರೌಂಡನ್ನು ಫ್ರೆಶ್ ಆಗಿ ಮಾಡಿ ಅಂತ ಕೊಟ್ಟರು ಕೂಡ ಅದಕ್ಕೆ ಮತ್ತೆ ನೋಟಿಫಿಕೇಷನ್ ಹೊರಡಿಸಿ ಆಪ್ಷನ್ ಎಂಟ್ರಿ, ಆಮೇಲೆ ಕೌನ್ಸಿಲಿಂಗು, ಸೀಟ್ ಅಲಾಟ್ಮೆಂಟು, ಪ್ರೊವಿಷನಲ್ ಲಿಸ್ಟು, ಫೈನಲ್ ಲಿಸ್ಟು, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು, ಆಮೇಲೆ ಫೀ ಪೇಮೆಂಟು, ಕಾಲೇಜ್ ರಿಪೋರ್ಟಿಂಗು, ಇದೆಲ್ಲ ಸೇರಿ ಡಿಸೆಂಬರ್ 10ಗೆ ಮುಗಿಬೇಕು. ಅಂದರೆ ಇದು ಸ್ಪೀಡಪ್ ಆಗಲೇಬೇಕು ಡಿಸಿಷನು. ಟೈಮ್ ಈಸ್ ದ ಮ್ಯಾಟರ್ ಹಿಯರ್. ದ್ಯಾಟ್ ವಿಲ್ ಮೌಂಟ್ ದ ಪ್ರೆಷರ್ ಫಾರ್ ಎವ್ರಿ ಒನ್. ಆ ಟೈಮ್ ಲೈನ್ ಒಳಗಡೆ ಮುಗಿಸ್ಬೇಕಾ, ಇಲ್ಲ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ನಡೆಯುತ್ತಾ, ಮಾಡಿದರೆ ಅದರ ಲೀಗಲ್ ಆ್ಯಂಗಲ್ಸ್ ಏನು, ಟ್ರಯಾಂಗಲ್ಸ್ ಏನು, ಅದನ್ನೆಲ್ಲನೂ ಕೂಡ ಯೋಚನೆ ಮಾಡಬೇಕು. ಬಟ್ ಟೆಂಟೇಟಿವ್ಲಿ ಸಿನ್ಸ್ ಬೋತ್ ಜಸ್ಟಿಸ್ ಬ್ಯಾನರ್ಜಿ ಆ್ಯಂಡ್ ಜಸ್ಟಿಸ್ ಅರವಿಂದ್ have mentioned that commonly December 10 must be the
deadline for closing this counseling in whatever the outcome may be. ಏನೇ ಔಟ್ಕಮ್ ಬರಲಿ, ವರ್ಡಿಕ್ಟ್ ಬರಲಿ, ಡಿಸೆಂಬರ್ 10 ಒಳಗಡೆ ಕ್ಲೋಸ್ ಆಗಬೇಕು ಅನ್ನೋದು ಅವರು ಹೇಳಿದ್ದಾರೆ. ಸೊ ದ ಥರ್ಡ್ ಬೆಂಚ್ ಮೇ ಆಲ್ಸೋ ಫಾಲೋ ದ ಸೇಮ್ ಗೈಡ್ಲೈನ್ಸ್ ಆರ್ ದ ಡೇಟ್ಸ್, ಐ ಅಸ್ಯೂಮ್. ಅದರ ಜೊತೆಗೆ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಹೈಬ್ರಿಡ್ ಔಟ್ಕಮ್. ಹೈಬ್ರಿಡ್ ಔಟ್ಕಮ್ ಅಂದರೆ ಏನು ಆ್ಯಕ್ಚುಲಿ? ಪ್ರೊಟೆಕ್ಟ್ ಸ್ಟೂಡೆಂಟ್ಸ್ ಹೂ ಆಲ್ರೆಡಿ ಗಾಟ್ ಅ ಸೀಟ್, ಕರೆಕ್ಟ್ ಫೇರ್ನೆಸ್ ಇಶ್ಯೂಸ್ ಫಾರ್ ಹೈಯರ್ ರ್ಯಾಂಕ್ ಸ್ಟೂಡೆಂಟ್ಸ್, ಅವಾಯ್ಡ್ ಡಿಲೇಯಿಂಗ್ ದ ಅಕಾಡೆಮಿಕ್ ಇಯರ್. ಈ 3 ಪಾಯಿಂಟು ಇಂಪಾರ್ಟೆಂಟು ಫ್ರಮ್ ಬೋತ್ ದ ಪಾರ್ಟೀಸ್. ವೆನ್ ಯು ಕಂಪೇರ್ ಎರಡೂ ಪಾರ್ಟಿಗಳ ಬಗ್ಗೆ ನೀವು ಗಮನ ಹರಿಸಿದಾಗ ಈ 3 ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. ಒಂದು, ಪ್ರೊವಿಷನಲ್ ಲಿಸ್ಟಲ್ಲಿರೋ ವಿದ್ಯಾರ್ಥಿಗಳಿಗೆ ಯಾವುದೇ ಥರ ಮಾನಸಿಕವಾಗಿ ಧಕ್ಕೆ ಆಗಲ್ದಂಗೆ ಅವ್ರ ಹಿತಾಸಕ್ತಿಯನ್ನು ಹೇಗೆ ಕಾಪಾಡ್ಕೋಬೇಕು, ಅವ್ರಿಗೆ ಅಲಾಟ್ ಆಗಿರೋ ಸೀಟನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದೊಂದು ಕ್ವಶನು. ಅದ್ರ ಜೊತೆ ಫೇರ್ನೆಸ್ ಕೂಡ ಮೇಂಟೈನ್ ಮಾಡಬೇಕು, ಮೆರಿಟ್ ಮೇಂಟೈನ್ ಮಾಡಬೇಕು. ಆಲ್ರೆಡಿ ಕೋರ್ಟ್ನವ್ರು ಹೇಳಿದ್ದಾರೆ ಮೆರಿಟ್ ಶುಡ್ ನಾಟ್ ಬಿ ಕಂಪ್ರಮೈಸ್ಡ್ ಅಂತ. ಸೊ ಆವಾಗ ಮೆರಿಟ್ ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಕೌನ್ಸಿಲಿಂಗಲ್ಲಿ, ಪರ್ಟಿಕ್ಯುಲರ್ಲಿ ಥರ್ಡ್ ರೌಂಡಲ್ಲಿ, ಅದು ಕೂಡ ಡಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಹೂ ಆರ್ ಎಕ್ಸ್ಪೆಕ್ಟಿಂಗ್ ಎ ಬೆಟರ್ ಕಾಲೇಜ್ ಇನ್ ದ ಥರ್ಡ್ ರೌಂಡ್, ಅಪ್ಗ್ರೇಡ್ ಅಂತ ತಿಳ್ಕೊಳ್ಳಿ. ಬಟ್ ಅವರಿಗೆ ಎಲ್ಲ ಸೀಟುಗಳಿಗೆ ಅವಕಾಶ ಕೊಟ್ಟಿಲ್ಲ. ಅದೊಂದು ಅನ್ಫೇರ್ನೆಸ್, ವಾಟ್ ದೇ ಆರ್ ಫೀಲಿಂಗ್ ಆ್ಯಂಡ್ ವಾಟ್ ದೇ ಆರ್ ಆರ್ಗ್ಯೂಯಿಂಗ್. ಅದನ್ನು ಕೂಡ ಗಮನಿಸಿದ್ದಾರೆ ಕೋರ್ಟ್ನವರು. ಅದರ ಜೊತೆಗೆ ಆಲ್ರೆಡಿ ಡಿಲೇ ಆಗಿದೆ. ಫ್ರಮ್ ದಿಸ್ ಕೇಸ್ ಸ್ಟೂಡೆಂಟ್ಸ್ ಹ್ಯಾವ್ ಲಾಸ್ಟ್ ಆಲ್ಮೋಸ್ಟ್ 1.5 month, 45 days. ಇಟ್ ಈಸ್ ರಿಯಲಿ ಎ ಮ್ಯಾಟರ್ ಆಫ್ ಟೈಮ್. ಅಕ್ಟೋಬರ್ 24ದಿಂದ ಹಿಡ್ಕೊಂಡು ಡಿಸೆಂಬರ್ 10 ಅಂದರೆ 1.5 month ಹೆಚ್ಚು ಕಡಿಮೆ. 1.5 month ವಿಲ್ ಬಿ ಡಿಲೇಡ್ ಇನ್ ದೇರ್ ಅಕಾಡೆಮಿಕ್ ಇಯರ್. ಅದರ ಜೊತೆಗೆ ವಾಟ್ ಲಾಸಸ್ ದೇ ಆರ್ ಇನ್ಕರಿಂಗ್ ಬಿಕಾಸ್ ಆಫ್ ದಿಸ್ ಡಿಲೇ. ಈ ಡಿಲೇ ಆಗಿರೋದ್ರಿಂದ ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ, ಅದನ್ನು ಹೇಗೆ ಕಂಪೆನ್ಸೇಟ್ ಮಾಡಬೇಕು, ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟನೇ. ಈ 3 ಪಾಯಿಂಟ್ ಮೇಲೆ ಐ ಥಿಂಕ್ ದೇ ಮೇ ಫೋಕಸ್ ಆ್ಯಂಡ್ ಗಿವ್ ಅ ವರ್ಡಿಕ್ಟ್. ಅದರ ಜೊತೆಗೆ ಏನಾದರೂ ಥರ್ಡ್ ರೌಂಡಿಗೆ ಆರ್ಡರ್ ಮಾಡಿದಾಗ ಪಾಸಿಬಲಿ ಏನಾದರೂ ಥರ್ಡ್ ಬೆಂಚ್ನವರು ಫ್ರೆಶ್ ಆಗಿ ಥರ್ಡ್ ರೌಂಡನ್ನು ಕಂಡಕ್ಟ್ ಮಾಡಿ ಅಂತ ಅವ್ರಿಗೇನಾದರೂ ಹೇಳಿದರೆ ದೇ ಮೇ ಇನ್ಸ್ಟ್ರಕ್ಟ್, ದೇ ಮೇ ಡೈರೆಕ್ಟ್ KA ಟು ಸಬ್ಮಿಟ್ ಫ್ರೆಶ್ ಗೈಡ್ಲೈನ್ಸ್ ಫಾರ್ ದ ಟೋಟಲ್ ಸೀಟ್ಸ್ ಅವೈಲೇಬಲ್ ಆ್ಯಂಡ್ ಫ್ರೆಶ್ ಗೈಡ್ಲೈನ್ಸ್ ಫಾರ್ ದ ಥರ್ಡ್ ರೌಂಡ್ ಕೌನ್ಸಿಲಿಂಗ್. ಯಾವ ಥರ ಥರ್ಡ್ ರೌಂಡ್ ಕೌನ್ಸಿಲಿಂಗನ್ನು ಕಂಡಕ್ಟ್ ಮಾಡ್ತೀರಿ, ಗೈಡ್ಲೈನ್ಸ್ ಏನು, ಹೌ ದೇ ಕ್ಯಾನ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಟುಗೆದರ್, ಅಲಾಟೆಡ್ ಸ್ಟೂಡೆಂಟ್ಸ್ ಆ್ಯಂಡ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್. ಇದು ಲಾಸ್ಟ್ ಆಪ್ಷನ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಥರ ಆಗೋದಿಲ್ಲ ಮೋಸ್ಟ್ ಪ್ರೊಬೆಬಲಿ. ಆದರೆ ನಾನು ಹೇಳಿರೋದು ಈ ಪಾಯಿಂಟಲ್ಲಿ ಫೋಕಸ್ ಮಾಡಬೇಕಾಗುತ್ತೆ. ದಿಸ್ ವಿಲ್ ಗಿವ್ ಅನ್ ಎಂಡ್ ಸೊಲ್ಯೂಷನ್ಸ್ ಟು ಆಲ್ ಕ್ಯಾಟಗರೀಸ್ ಆಫ್ ದ ಸ್ಟೂಡೆಂಟ್ಸ್. ಇದ್ರ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ, ಸಜೆಷನ್ಸ್ ಇದ್ದರೆ, ನಿಮ್ಮ ಎಕ್ಸ್ಪರ್ಟೈಸ್ ಅಥವಾ ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸುಮಾರು ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ಬೇರೆ ಬೇರೆ ಕಡೆಯಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಬೇರೆ ಬೇರೆ ಥರ ಸುದ್ದಿಗಳು ಹರಡ್ತಾ ಇರ್ತವೆ. ಯಾವುದು ಸತ್ಯ, ಯಾವುದು ಮಿಥ್ಯ, ವಿಚ್ ಇಸ್ ಕರೆಕ್ಟ್ ಆ್ಯಂಡ್ ವಿಚ್ ಇಸ್ ಫಾಲ್ಸ್, ಇಟ್ ಈಸ್ ನಾಟ್ ಬಿನ್ ಸೈಡ್ ಅಂಟಿಲ್ ದ ಕೋರ್ಟ್ ಗಿವ್ಸ್ ಅ ವರ್ಡಿಕ್ಟ್. ಕೋರ್ಟ್ ವರ್ಡಿಕ್ಟ್ ಬರೋವರೆಗೂ ಕೂಡ ಯಾವುದು ಕರೆಕ್ಟ್ ಅಲ್ಲ. ಬಟ್ ನಾನು ಯಾಕೆ ನಿಮಗೆ ಇಷ್ಟೊಂದು ಆಪ್ಷನ್ಸ್ ನೀಡ್ತಾ ಇದ್ದೀನಿ, ನೀವು ಅದರ ಮೇಲೆ ಚಿಂತೆ ಮಾಡ್ಬೋದು, ಚರ್ಚೆ ಮಾಡ್ಬೋದು. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಏನೇ ಪಾಯಿಂಟ್ಗಳಿದ್ರೂ ಕೂಡ ಬೇರೆ ಪೋಷಕರಿಗೆ, ಬೇರೆ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದರೆ ಇದಕ್ಕೆ ಒಂದು ಅರ್ಥ ಇರುತ್ತೆ. ಯಾಕಂದರೆ ನಾನು ಆಲ್ರೆಡಿ ಹೇಳಿದಂಗೆ ಸುಮಾರು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಏನೂ ಅಪ್ಡೇಟ್ ಸಿಗ್ತಾ ಇಲ್ಲ. ಇಂಟರ್ನೆಟ್ ಇರಲ್ಲ, ಫೆಸಿಲಿಟೀಸ್ ಇರಲ್ಲ, ಸಿಸ್ಟಮ್ ಇರಲ್ಲ. ಮೊಬೈಲಲ್ಲಿ ಏನೇನು ವಾಟ್ಸಪ್ಪಲ್ಲಿ ಮೆಸೇಜ್ ರಿಸೀವ್ ಮಾಡ್ತಾ ಇರ್ತಾರೋ ಅದೊಂದೇ ಅವರಿಗೆ ಸೋರ್ಸು. ಬಟ್ ಆ ಸೋರ್ಸು ಕರೆಕ್ಟಾಗಿ ಬರ್ತಾ ಇದೆಯಾ, ತಪ್ಪಾಗಿ ಬರ್ತಾ ಇದೆಯಾ, ಅದನ್ನು ಕೂಡ ಅವರಿಗೆ ಅನಲೈಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ಯಾವ ಥರ ವರ್ಡಿಕ್ಟ್ ಬಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಒಂದು ಕಾಮನ್ ಆಗಿ
ಇಲ್ಲ ನೀವು ಇರೋ ಸ್ಥಿತಿನಲ್ಲಿ ನಿಮ್ಮ ಮಕ್ಕಳು ಅಥವಾ ನಿಮ್ಮ ವಿದ್ಯಾರ್ಥಿಗಳು ಇರೋ ಪರಿಸ್ಥಿತಿನಲ್ಲಿ ಪೋಷಕರು ಯಾವ ಥರ ಚಿಂತೆ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಪ್ರೊವಿಷನಲ್ ಲಿಸ್ಟ್ ಫೈನಲ್ ಆಗಲಿ ಅಂತಲೇ ಬಯಸ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಸುಮಾರು ರಿಸರ್ವ್ ಕ್ಯಾಂಡಿಡೇಟ್ಸು ಇದು ಥರ್ಡ್ ರೌಂಡಿಗೆ ಫ್ರೆಶ್ ಆಗಿ ಬರಲಿ ಅಂತ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲ ಆಪ್ಷನ್ಸ್ ಇದೆ. ಅದರ ಮೇಲೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನೋಡೋಣ. ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳನ್ನು ಕೂಡ ಕೇಳಿ, ನಾನು ಆದಷ್ಟು ನಿಮಗೆ ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಲೈಕ್ ಮಾಡಿ ಮತ್ತು ಯಾರಿಗೆ ಇದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೋ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಅವರಿಗೆ ಅಪ್ಡೇಟ್ ಇಮ್ಮಿಡಿಯೇಟಾಗಿ ಸಿಗ್ತಾ ಇರುತ್ತೆ ಇದರಿಂದ. ಎಲ್ಲರಿಗೂ ಧನ್ಯವಾದಗಳು. ನಾನು ನಿಮ್ಮ ಪ್ರಶ್ನೆಗಳನ್ನು ಕಾಯ್ತಾ ಇರ್ತೀನಿ. ಲೆಟ್ ಅಸ್ ಹ್ಯಾವ್ ಸಮ್ meaningful or collaborative discussion on the chat box. Thank you very much.